ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿ ನಗರದ ರುದ್ರಾವಧೂತ 94ನೇ ಪುಣ್ಯಾರಾಧನೆ ಹಾಗೂ 39ನೇ ವೇದಾಂತ ಪರಿಷತ್ ದಿನಾಂಕ 11ರಿಂದ 13ರವರೆಗೆ ಕಾರ್ಯಕ್ರಮ ಜರುಗಲಿದೆ ಎಂದು ರುದ್ರಾವಧೂತ ಮಠಾಧಿಕಾರಿಗಳು ಪೀಠಾಧಿಕಾರಿಗಳಾದಂಥ ವೇದಾಂತ ಆಚಾರ್ಯ ಸಹಜಾನಂದ ಅವಧೂತರು ಹಾಗೂ ಕೃಷ್ಣಾನಂದ ಅವಧೂತರು ಹೇಳಿದರು. ಜಮಖಂಡಿ ನಗರದಲ್ಲಿ ರುದ್ರಾವಧೂತ ಮಠದ ಆವರಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಡಿಸೆಂಬರ್ 11ರಂದು ಮುಂಜಾನೆ 6 ಗಂಟೆಗೆ ಓಂಕಾರ ನಡೆಯುವುದು. ಸಾಯಂಕಾಲ 4 ಗಂಟೆಗೆ ನಗರದ ಪ್ರಮುಖ ರಸ್ತೆಗಳ ಮೂಲಕ ಅವಧೂತರ ಭಾವಚಿತ್ರ ಹಾಗೂ ಮಹಾತ್ಮರ ಮೆರವಣಿಗೆಯು ಜರುಗುವುದು. ಸಂಜೆ 7 ಗಂಟೆಯಿಂದ 10 ಗಂಟೆಯವರೆಗೂ ಮಹಾತ್ಮರಿಂದ ಪ್ರವಚನ ಜರುಗುತ್ತದೆ. ಡಿಸೆಂಬರ್ 12ರಂದು ಮುಂಜಾನೆ 10 ಗಂಟೆಯಿಂದ 12:30ರವರೆಗೂ ಮಹಾತ್ಮರಿಂದ ಪ್ರವಚನ. ನಂತರ 1 ಗಂಟೆಗೆ ಅನ್ನಪ್ರಸಾದ ಸೇವೆ ಜರುಗುವುದು. ಸಾಯಂಕಾಲ 7 ಗಂಟೆಯಿಂದ 10 ಗಂಟೆಯವರೆಗೂ ಪ್ರವಚನ ಹಾಗೂ 10 ಗಂಟೆಯಿಂದ ಭಜನಾ ಕಾರ್ಯಕ್ರಮ. ಡಿಸೆಂಬರ್ 13ರಂದು 10ರಿಂದ 12ರವರೆಗೆ ಪ್ರವಚನ. ಮಧ್ಯಾಹ್ನ 12 ಗಂಟೆಗೆ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ ಎಂದು ತಿಳಿಸಿದರು. ರಾಜ್ಯದ ಹಾಗೂ ಮಹಾರಾಷ್ಟ್ರದಿಂದ ಸಾವಿರಾರು ಭಕ್ತರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಠದ ಪೀಠಾಧಿಕಾರಿಗಳಾದಂಥ ಕೃಷ್ಣಾನಂದ ಅವಧೂತರು ಉಪಸ್ಥಿತರಿದ್ದರು. ಸಂಪಾದಕರು ದಿಲೀಪ್ ದಾಶಕ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದ್ಗುರು ರುದ್ರಾವಧೂತರಿಗೂ ಸದ್ಗುರು ಸಿದ್ಧಾರೂಢರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಜಮಖಂಡಿಯಲ್ಲಿ ಸದ್ಗುರು ರುದ್ರಾವಧೂತ ಮಠದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೇದಾಂತ ಪರಿಷತ್ತು ನಡೆಯುತ್ತದೆ. ಸಾಮಾನ್ಯವಾಗಿ ಜಮಖಂಡಿಯಲ್ಲಿ ವೇದಾಂತ ಪರಿಷತ್ ರುದ್ರಾವಧೂತ ಮಠದಲ್ಲಿ ನಡೆಯಬೇಕಾದರೆ ಈಗ 39ನೇ ವೇದಾಂತ ಪರಿಷತ್ತು ಈ ವರ್ಷ ನಡೆಯುತ್ತದೆ. ಇದೇ ಡಿಸೆಂಬರ್ 11, 12, 13ನೇ ತಾರೀಕಿಗೆ ಈ ವೇದಾಂತ ಪರಿಷತ್ತು ಇರುತ್ತದೆ. ಆದ್ದರಿಂದ 38 ವರ್ಷಗಳ ಪರ್ಯಂತರವಾಗಿ ಅದು ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾ ಅದು ಎಲ್ಲರಿಗೂ 3 ದಿನಗಳ ಪರ್ಯಂತರವಾಗಿ ಎಲ್ಲರಿಗೂ ಅನ್ನಪ್ರಸಾದ, ಬೆಳಗ್ಗೆ ಎಲ್ಲರಿಗೂ ನಾಷ್ಟ, ಹೀಗೆಲ್ಲ ಮತ್ತು ವೇದಾಂತ ಸಮ್ಮೇಳನ, ಅನೇಕ ಮಹಾತ್ಮರಿಂದ ಪ್ರವಚನ, 150 ಭಜನ್ ದಿಂಡೆಗಳಿಂದ ಭಜನ ಕಾರ್ಯಕ್ರಮ, ಇವೆಲ್ಲ ವಿಜೃಂಭಣೆಯಿಂದ ಈ ಜಮಖಂಡಿಯ ರುದ್ರಾವಧೂತ ಮಠದಲ್ಲಿ ಪ್ರತಿ ವರ್ಷ ವೇದಾಂತ ಪರಿಷತ್ತು ನಡೆಯುತ್ತದೆ. ಆದ್ದರಿಂದ ಈ ವರ್ಷವೂ ಕೂಡ ಈಗ ಇದೇ ಡಿಸೆಂಬರ್ ತಿಂಗಳ 11, 12, 13 ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮ ನಡೆಯುತ್ತದೆ. ಆದ್ದರಿಂದ ಎಲ್ಲ ಕಡೆಯಿಂದಲೂ ಭಕ್ತಾದಿಗಳು ಬರುತ್ತಾರೆ. ಅಂದರೆ ಸಾಮಾನ್ಯ ಯಾದಗಿರಿಯಿಂದಲೂ ಬರ್ತಾರೆ, ರಾಯಚೂರು, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಹಿಡ್ಕೊಂಡು ಕರ್ನಾಟಕದ ಎಲ್ಲ ಭಾಗಗಳಿಂದನೂ ಬರ್ತಾರೆ, ಬಾಂಬೆಲಿಂದನೂ ಬರುತ್ತಾರೆ. ಹೀಗಾಗಿ ಈ ಮಠ, ಇದು ಜಾಗ ಒಂದು ಸ್ವಲ್ಪವೂ ಕೂಡ ಅದು ಖಾಲಿ ಉಳಿಯದಂತೆ ಎಲ್ಲ ಜನ ತುಂಬಿ ತುಳುಕುತ್ತಿರುತ್ತದೆ. ಆದರೆ ಕೊನೆಯ ದಿನ ಪಲ್ಲಕ್ಕಿ ಉತ್ಸವ, ಅದು ಕೂಡ ನೋಡುವಂತೆನ ರುದ್ರಾವಧೂತರ ಪಲ್ಲಕ್ಕಿಯ ಮೆರವಣಿಗೆ ಮಠದ ಸುತ್ತ ತಿರುಗುತ್ತದೆ 5 ಸುತ್ತು. ಆವಾಗಂತೂ ಹೆಣ್ಣು ಮಕ್ಕಳ ಒಂದು ಸಂಖ್ಯೆ ಅಪಾರವಾಗಿ ತುಂಬಿಕೊಂಡಿರುತ್ತಾರೆ. ಅಂದರೆ ಈ ರೀತಿ ವೇದಾಂತ ಪರಿಷತ್ತು ಹಾಗೂ ಈ ಪಲ್ಲಕ್ಕಿ ಉತ್ಸವ ಮತ್ತು ನಾಷ್ಟ, ಅನ್ನಪ್ರಸಾದ, ಭಜನ, ಪ್ರವಚನ ಎಲ್ಲವೂ ಸಾಕು ಅನ್ನುವಂತೆ ಎಲ್ಲ ಥರದಿಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಡೆಯುತ್ತದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಕೂಡ ತಾವೆಲ್ಲರೂ ಕೂಡ ಬಂದು ಈ ಎಲ್ಲ ಮಹಾತ್ಮರ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಧನ್ಯರಾಗಬೇಕೆಂದು ನನ್ನ 2 ಮಾತನ್ನು ಮುಗಿಸುತ್ತೇನೆ.